ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಮತ್ತೊಂದು ಮಿನಿ ಬ್ಲಾಗ್ಗೆ ಸ್ವಾಗತ. ಆ್ಯಂಡ್ ಈ ಬ್ಲಾಗ್ ಬಂದುಬಿಟ್ಟು ಹರಿಹರಕ್ಕೆ ಹೋಗಿದ್ನಲ್ಲ, ಆವತ್ತು ಸಂಡೇ ದಿನ ನಮ್ಮ ಮನೆ ಹತ್ರನೇ ಒಂದು ತೊಟ್ಲು ಕಾರ್ಯಕ್ರಮ ಇತ್ತು, ಫಂಕ್ಷನ್ ಇತ್ತು. ಸೊ ಅಲ್ಲೇ ಒಂದು ಮಿನಿ ಹಾಲ್ ಇದೆ, ಅಲ್ಲಿತ್ತು ಫಂಕ್ಷನು. ಸೊ ಹೋಗೋಣ ಅಂತ ಹೇಳಿದರು. ಮಧ್ಯಾಹ್ನ ನಾನು ನಮ್ಮಮ್ಮ ನಮ್ಮಪ್ಪ ಹೋಗ್ತಾ ಇದ್ವಿ. ಆ್ಯಂಡ್ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಫಸ್ಟ್ ಟೈಮು ನಮ್ಮ ಪಾಪು ಒಂದು ಫಂಕ್ಷನಿಗೆ ಹೋದಾಗ ಸುಮ್ಮನೆ ಇದ್ದಿದ್ದು. ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಯಾವುದಾದ್ರೂ ಫಂಕ್ಷನ್ನು ಅಥವಾ ಜಾಸ್ತಿ ಜನ ಎಲ್ಲ ನೋಡಿದರೆ ಅವಳಿಗೆ ಇಷ್ಟ ಆಗೋಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಅವಳು ಯಾಕೋ ಸುಮ್ಮನಿದ್ಲು. ನಮ್ಮಮ್ಮ ಅಭ್ಯಾಸ ಮಾಡಿಸೋಣಂತೆ, ಅವಳಿಗೆ ರೂಢಿ ಇಲ್ಲಲ್ಲ, ಅದಕ್ಕೆ ಆ ಥರ ಆಳ್ತಾಳೆ ಅಂತಿದ್ರು. ಅದಕ್ಕೆ ಹೇಗಿದ್ದರೂ ಮನೆ ಹತ್ರನೇ ಇತ್ತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿದ್ವಿ. ಸುಮ್ಮನೆ ಆಟ ಆಡ್ತಾಯಿದ್ಲು. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ತೊಟ್ಲು ಫಂಕ್ಷನು ಕೂಡ ಚೆನ್ನಾಗಿ ಮಾಡಿದರು. ಆ್ಯಂಡ್ ಮಧ್ಯಾಹ್ನ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ವೆರೈಟಿ ಫುಡ್ಗಳನ್ನ ಮಾಡಿದರು ಅಂತಲೇ ಹೇಳ್ಬೋದು. ಆ್ಯಂಡ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಅದಾಗಿ ನೆಕ್ಸ್ಟ್ ಡೇ ಇದು ಗಣಪತಿ ಹಬ್ಬ ಇತ್ತಲ್ಲ, ಆವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ತರ್ತಾಯಿದ್ರು. ನಮ್ಮ ಮನೆ ಕಿಟಕಿಯಿಂದ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಕೈಯಲ್ಲಿ ಪಾಪು ಇದ್ಲು, ಸೊ ಹಾಗಾಗಿ ಝೂಮ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಅವಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗೆ ಅದಕ್ಕೋಸ್ಕರ ದೂರದಿಂದನೇ ಈ ಥರ ಕ್ಯಾಪ್ಚರ್ ಮಾಡಿದ್ದೆ. ಗಣಪತಿನ ಬೆಳಗ್ಗೆ ಬೇಗ 8 ಗಂಟೆ ಅಂದರೆ ತೊಗೊಂಬಂದಿದ್ರು ಗಣಪತಿನ. ಸೊ ಗಣಪತಿ ಹಬ್ಬದ ವ್ಲಾಗ್ ಎಲ್ಲ ನಾನು ಮಾಡಿಲ್ಲ. ಹಾಗೆ ಮಧ್ಯಾಹ್ನ ಕಡುಬು ಮಾಡ್ತಾಯಿದ್ವಿ, ಹೂರಣದ ಕಡುಬು. ಸೊ ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು. ನಾನು ಎಲೆನ ಉದ್ಕೊಟ್ಟೆ, ನಮ್ಮಮ್ಮ ಹೂರಣನ ತುಂಬಿಕೊಂಡ್ರು. ಆ್ಯಂಡ್ ಕಡುಬು ಮಾಡ್ಕೊಂಡಿದ್ವಿ ಅವತ್ತು ಹಬ್ಬಕ್ಕೆ. ಹಬ್ಬದ ಊಟ ಎಲ್ಲ ಮಾಡಬೇಕಲ್ಲ, ಹಬ್ಬದ ಅಡುಗೆ ಎಲ್ಲ ಮಾಡಿದರು. ಲಾಸ್ಟಿಗೆ ಕಡುಬು ಮಾಡೋದೊಂದು ಬಾಕಿ ಇತ್ತು. ಆ್ಯಂಡ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಳ್ಳಾರಿಗೆ ವಾಪಸ್ ಆಗ್ತಾಯಿದ್ದೀವಿ. ಆ್ಯಂಡ್ ನಾವು ಬಿಟ್ಟಾಗ 4:15 ಆಗಿತ್ತು. ಬಳ್ಳಾರಿಗೆ ವಾಪಸ್ ಬರಬೇಕಿತ್ತಲ್ಲ. ಸೊ ರಾತ್ರಿ ಒಂದು 9 ಗಂಟೆ ಹಂಗೆ ಬಂದ್ವಿ. ಇದು ಮಾರ್ನಿಂಗ್ ಬಳ್ಳಾರಿಯಲ್ಲಿ ವ್ಲಾಗ್. ನೆಕ್ಸ್ಟ್ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ಲ. ಸೊ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಯಾಕಂದರೆ ಉಪ್ಪಿಟ್ಟಾದರೆ ಬೇಗ ಆಗಿಬಿಡುತ್ತೆ, ಬೇರೆ ಯಾವ ಬ್ರೇಕ್ಫಾಸ್ಟು ಮಾಡೋಕ್ಕಾಗಲ್ಲ. ಊರಿಂದ ಬಂದು ಮಾರನೇ ದಿನ ಬೇಗ ಹೋಗ್ಬೇಕಲ್ಲ ವಿಕ್ಕಿ ಆಫೀಸಿಗೆ, ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವರು ಬೇಗ ಆಫೀಸಿಗೆ ಹೋಗ್ತಾರೆ. ನನ್ನದು ಸ್ವಲ್ಪ ಕೆಲಸ ಇರುತ್ತೆ, 4-5 ದಿನ ಮನೇಲಿರಲಿಲ್ಲಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ. ಆ್ಯಂಡ್ ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ. ಹೂವು ಮತ್ತು ಪಾಪುಗೆ ಹಣ್ಣೆಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡೆ. ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಜೊತೆಗೆ. ಬರಲಾ? ಬಾಯ್.